ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪಿ ಸಿ ಎಕ್ಸಾಮ್ ಅಂತೂ ಬರೆದಿದ್ದೀರಾ ಮತ್ತು ಅದರ ರಿಸಲ್ಟ್ ಕೂಡ ಬಂದಿದೆ. ಯಾರ್ಯಾರು ಫಿಸಿಕಲ್ಗೆ ಸೆಲೆಕ್ಟ್ ಆಗಿದ್ದೀರಾ ಅವರಿಗೆ ತುಂಬ ಒಳ್ಳೆಯದು. ಮತ್ತು ಫಿಸಿಕಲ್ನಲ್ಲಿ ನಾವು ಎಷ್ಟು ಎತ್ತರ ಇರಬೇಕು ಮತ್ತು ಎಷ್ಟು ಉದ್ದ ಜಿಗಿಯಬೇಕು ಮತ್ತು ಎಷ್ಟು ಕಿಲೋಮೀಟರ್ ಓಡಬೇಕು, ಮಹಿಳೆಯರಿಗೆ ಮತ್ತು ಪುರುಷರಿಗೆ ಬೇರೆ ಬೇರೆ ರೀತಿಯಲ್ಲಿದೆ. ಅದು ಎಷ್ಟಿರಬೇಕು ಮತ್ತು ಯಾವ ಥರ ಸೆಲೆಕ್ಷನ್ ಮಾಡ್ತಾರೆ ಎಂಬುದನ್ನು ಎಲ್ಲ ಕಂಪ್ಲೀಟಾಗಿ ಇಲ್ಲಿ ಈ ವಿಡಿಯೋದಲ್ಲಿ ನೋಡೋಣ. ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ 168 ಸೆಂಟಿಮೀಟರ್ ಎತ್ತರ ಹಾಗೂ 86 ಸೆಂಟಿಮೀಟರ್ ಎದೆ ಸುತ್ತಳತೆ ಇರಬೇಕು. 168 ಸೆಂಟಿಮೀಟರ್ ಎತ್ತರ ಇರಬೇಕು. ಪುರುಷರು 168 ಸೆಂಟಿಮೀಟರ್ ಎತ್ತರ ಇರಬೇಕು ಮತ್ತು 86 ಸೆಂಟಿಮೀಟರ್ ಎದೆ ಸುತ್ತಳತೆ ಇರಬೇಕು ಮತ್ತು 2 ಕಿಲೋಮೀಟರ್ ದೂರವನ್ನು 10 ನಿಮಿಷದಲ್ಲಿ ಪೂರ್ಣಗೊಳಿಸಬೇಕು. 2 ಕಿಲೋಮೀಟರ್ ದೂರವನ್ನು 10 ನಿಮಿಷದಲ್ಲಿ ಓಡಬೇಕು. ನೀವು 2 ಕಿಲೋಮೀಟರ್ ದೂರವನ್ನು ಕೇವಲ 10 ನಿಮಿಷದಲ್ಲಿ ಓಡಬೇಕು. ಉದ್ದ ಜಿಗಿತ 3.80 ಮೀಟರ್ ಅಥವಾ ಎತ್ತರ ಜಿಗಿತ 1.20 ಮೀಟರ್ ಹಾಗೂ 7.26 kg ತೂಕದ ಗುಂಡನ್ನು 5.60 ಮೀಟರ್ ದೂರಕ್ಕೆ ಎಸೆಯಬೇಕು. ಇದು ಪುರುಷರಿಗೆ. ಇನ್ನೇನು ಹೇಳ್ತೀನಿ ನೋಡಿ, ಕನಿಷ್ಠ 168 ಸೆಂಟಿಮೀಟರ್ ಎತ್ತರ ಇರಬೇಕು. 86 ಸೆಂಟಿಮೀಟರ್ ಎದೆಯ ಸುತ್ತಳತೆ ಇರಬೇಕು. 86 ಸೆಂಟಿಮೀಟರ್ ಎದೆಯ ಸುತ್ತಳತೆ ಇರಬೇಕು ಮತ್ತು 2 ಕಿಲೋಮೀಟರ್ ಓಟವನ್ನು 10 ನಿಮಿಷದಲ್ಲಿ ಪೂರ್ಣಗೊಳಿಸಬೇಕು. 2 ಕಿಲೋಮೀಟರ್ ಓಟವನ್ನು 10 ನಿಮಿಷದಲ್ಲಿ ಪೂರ್ಣಗೊಳಿಸಬೇಕು. ಮತ್ತು ಉದ್ದ ಜಿಗಿತ 3.80 ಮೀಟರ್ ಜಿಗಿಯಬೇಕು. 3.80 ಮೀಟರ್ ಜಿಗಿಯಬೇಕು. ಅಥವಾ ಉದ್ದ ಜಿಗಿತ ಆಗಲಿಲ್ಲಪ್ಪ ಅಂದರೆ ಎತ್ತರ ಜಿಗಿತ 1.20 ಮೀಟರ್ ಎತ್ತರ ಜಿಗಬೇಕು. 1.20 ಮೀಟರ್ ಎತ್ತರ ಜಿಗಬೇಕು. ಮತ್ತು ಇನ್ನೊಂದೇನಪ್ಪ ಅಂತಂದರೆ 7.26 kg ತೂಕ 7.26 kg ತೂಕ ಇರುವ ಗುಂಡನ್ನು 5.60 ಮೀಟರ್ 60 ಮೀಟರ್ ದೂರ ಎಸೆಯಬೇಕು. 5.60 ಮೀಟರ್ ದೂರ ಎಸೆಯಬೇಕು. ಇದಿಷ್ಟು ಪುರುಷರಿಗಾಗಿತ್ತು. ಇನ್ನು ಮುಂದೆ ಈಗ ಹೇಳ್ತಾ ಇರೋದು ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ 157 ಸೆಂಟಿಮೀಟರ್ ಎತ್ತರ ಎಷ್ಟಿರಬೇಕಪ್ಪ ಅಂದರೆ 157 ಸೆಂಟಿಮೀಟರ್ ಎತ್ತರ ಇರಬೇಕು ಮತ್ತು ಹಾಗೂ 45 kg ತೂಕ ಇರಬೇಕು. 45 ಪುರುಷರಿಗೆ ಅದೇನು ಕೊಟ್ಟಿಲ್ಲ. ಮಹಿಳೆಯರಿಗೆ 45 kg ತೂಕ ಇರಬೇಕು. 45 kg. ಪುರುಷರಿಗೆ ಏನು ಕೊಟ್ಟಿದ್ದಾರಪ್ಪ ಅಂದರೆ ಎದೆಯ ಸುತ್ತಳತೆ 86 ಸೆಂಟಿಮೀಟರ್ ಇರಬೇಕು. ಆದರೆ ಮಹಿಳೆಯರಿಗೆ 45 kg ತೂಕ ಇರಬೇಕಂತ ಕೊಟ್ಟಿದ್ದಾರೆ. 100 ಮೀಟರ್ ಓಟವನ್ನು 6 ನಿಮಿಷ 30 ಸೆಕೆಂಡ್ಗಳಲ್ಲಿ ಮುಗಿಸಬೇಕು. 100 ಮೀಟರ್ ಅಲ್ಲ, 1000 ಮೀಟರ್, ಸಾರಿ ಮಿಸ್ಟೇಕ್ ಆಯಿತು. 1000 ಮೀಟರ್ ಓಟವನ್ನು 6 ನಿಮಿಷ 30 ಸೆಕೆಂಡ್ಗಳಲ್ಲಿ ಮುಗಿಸಬೇಕು. ಮತ್ತು ಉದ್ದ ಜಿಗಿತ 2.50 ಮೀಟರ್ ಜಿಗಿಯಬೇಕು. ಉದ್ದ ಜಿಗಿತವನ್ನು 2.50 ಮೀಟರ್ ಜಿಗಿಯಬೇಕು. ಅಥವಾ ಉದ್ದ ಜಿಗಿತ ಆಗಲ್ಲಪ್ಪ ಅಂದರೆ ಎತ್ತರ ಜಿಗಿತ 0.90 ಮೀಟರ್ ಎತ್ತರ ಜಿಗಿತ ಜಿಗಬೇಕು. 0.90 ಮೀಟರ್ ಎತ್ತರ ಜಿಗಿತ ಜಿಗಬೇಕು. ಮತ್ತು 4 kg ತೂಕದ ಗುಂಡನ್ನು 3.75 ಮೀಟರ್ ಎಸೆಯಬೇಕು. 4 kg ತೂಕದ ಗುಂಡನ್ನು 3.75 ಮೀಟರ್ ದೂರ ಎಸೆಯಬೇಕು. ಇದಿಷ್ಟು ಮಹಿಳೆಯರಿಗಾಗಿತ್ತು. ಬೇಕಾದರೆ ಇನ್ನೇನು ಹೇಳ್ತೀನಿ ನೋಡಿ. ಕನಿಷ್ಠ 157 ಸೆಂಟಿಮೀಟರ್ ಎತ್ತರ ಇರಬೇಕು. 45 kg ತೂಕ ಇರಬೇಕು. 1000 ಮೀಟರ್ ಓಟವನ್ನು 6 ನಿಮಿಷ 30 ಸೆಕೆಂಡ್ಗಳಲ್ಲಿ ಮುಗಿಸಬೇಕು. ಮತ್ತು ಉದ್ದ ಜಿಗಿತವನ್ನು 2.50 ಮೀಟರ್ ಉದ್ದ ಜಿಗಿತ ಜಿಗಬೇಕು. ಅದಾಗಲ್ಲಪ್ಪ ಅಂತಂದರೆ ಎತ್ತರ ಜಿಗಿತ 0.95 ಮೀಟರ್ ಎತ್ತರ ಜಿಗಿತ ಜಿಗಬೇಕು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ 4 kg ತೂಕದ ಗುಂಡನ್ನು 3.75 ಮೀಟರ್ ದೂರ ಎಸೆಯಬೇಕು. ಇದಿಷ್ಟು ಮಹಿಳೆಯರಿಗಾಗಿತ್ತು. ಈ ರೀತಿಯಾಗಿ ಇವಿಷ್ಟು ಎಲ್ಲ ಫಿಸಿಕಲ್ ಟೆಸ್ಟ್ನ ನೀವು ಪಾಸ್ ಆದರೆ PC ಎಕ್ಸಾಮ್ಗೆ PC ಕಾನ್ಸ್ಟೇಬಲ್ಗೆ ನೀವು ಆಯ್ಕೆ ಆಗ್ತೀರಾ. ನಿಮಗೆ PC ಎಕ್ಸಾಮ್ನಲ್ಲಿ ಗಳಿಸಿದ ಅಂಕ ಎಷ್ಟು ಇಂಪಾರ್ಟೆಂಟ್ ಏನೋ ಫಿಸಿಕಲ್ ಟೆಸ್ಟ್ನಲ್ಲಿ ಗಳಿಸಿರೋ ಅಂಕ ಕೂಡ ಭಾಳ ಇಂಪಾರ್ಟೆಂಟು. ನೀವು ಸೆಲೆಕ್ಟ್ ಆಗಬೇಕಪ್ಪ ಅಂತಂದರೆ ಇನ್ನೂ ಇದೇ ಥರ ವೀಡಿಯೋಗಳಿಗೆ ಮತ್ತು
ಏನೇ ಅಪ್ಡೇಟ್ ಬೇಕಾಗಿತ್ತಪ್ಪ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಯಾರೆಲ್ಲ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ, ಅದರ ಮೂಲಕ ನೀವು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.